ಹೀಗೆ ಕಾವಿದಾರೆ ಸ್ವಾಮೀಜಿಯೋರ್ವನನ್ನು ಹಿಡಿದು ಎಳೆದಾಡಿ ನೆಲಕ್ಕೆ ತಳ್ಳಿ ನೂಕುನುಗ್ಗಲು ಮಾಡುವ ದೃಶ್ಯ. ಇವರಿಂದ ಬಚಾವಾಗಲು ಯತ್ನಿಸುತ್ತಿರೋ ಕಾವಿದಾರೆ. ಇಂತಹ ಸಿನಿಮೀಯ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರದ ಬಳಿ ಇರುವ ಓಂಕಾರ ಜ್ಯೋತಿ ಮಠದಲ್ಲಿ. ಬೆಂಗಳೂರಿನ ಬಿಬಿಎಂಪಿಯ ಕ್ಲಾಸ್ 1 ಗುತ್ತಿಗೆದಾರ ಮರಿಯಪ್ಪ ಸ್ವಾಮಿ ಅವರ ಪತ್ನಿ ಜಯಮ್ಮ ಚಿಕ್ಕಬಳ್ಳಾಪುರದ ಬಳಿ ಜಮೀನು ಖರೀದಿಸಿ ಆಶ್ರಮ ಹಾಗೂ ಮಠ ನಡೆಸುತ್ತಿದ್ದರು. ಮರಿಯಪ್ಪ ಸ್ವಾಮಿ ನಿಧನದ ನಂತರ ಅವರ ಪತ್ನಿ ಜಯಮ್ಮ ಸಾಧ್ವಿಯಾಗಿ ಮಠ ಆಸ್ತಿಯನ್ನು ಮುನ್ನಡೆಸುತ್ತಿದ್ದರು. ಅವರ ಸೇವೆಗೆಂದು ಬಂದ ಉಮೇಶ್ ವೆಂಕಟರಮಣಪ್ಪ ಆಚಾರ್ ಮಠದಲ್ಲಿ ದೀಕ್ಷೆ ಪಡೆದು ಉಮಾಮಹೇಶ್ವರ್ ಸ್ವಾಮೀಜಿಯಾಗಿ ಪೀಠಾಧಿಪತಿಯಾಗಿದ್ದರು. ಮಠಕ್ಕೆ ಸಂಬಂಧಿಸಿದ ಟ್ರಸ್ಟ್ ನೋಂದಣಿ ನಡೆಸೋ ನೆಪದಲ್ಲಿ ಮಠಕ್ಕೆ ಸೇರಿದ ಮಠ ಹಾಗೂ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನನ್ನು ತನ್ನ ಹೆಸರಿಗೆ ದಾನಪತ್ರ ಮಾಡಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಒಬ್ಬರು ಮಂಗಳೂರಿಂದ ಬಂದರು. ಅವರು ಪಾರ್ಸಾತಿಂದ ಕರ್ಕೊಂಬಂದಿತ್ತು. ಅವ್ರನ್ನ ಒಳ್ಳೆ ಸ್ವಾಮಿಗಳು ಆಶ್ರಮದಲ್ಲಿ ಯಾರನ್ನೊಬ್ರು ಇರಬೇಕಂದ್ಬಿಟ್ಟು ಲಕ್ಷ್ಮೀನಾರಾಯಣ ಪಾರ್ಸಾತಿ ಇಬ್ಬರು ಸೇರಿ ಕರ್ಕೊಂಡ್ಬಿಟ್ರು. ಏನು ಆಶ್ರಮದಲ್ಲಿ ಒಳ್ಳೇದಾಗಲಿ ಯಾರೊಬ್ಬರು ಸ್ವಾಮಿಗಳು ಇರಬೇಕಂತ ನಾನು ಇರಿಸ್ಕೊಂಡೆ. ಆದರೆ ಕೆಲವು ಜನ ಬೇಡ ಅಂದರೆ ಇಲ್ಲ, ಆಶ್ರಮದಲ್ಲಿ ಒಬ್ರು ಇರಬೇಕು, ಆಶ್ರಮ ನೋಡ್ಕೊಬೇಕು, ಪೀಠಾಧಿಪತಿ ಯಾರನ್ನೊಬ್ರು ಇರಬೇಕು, ಮರಿಯಪ್ಪ ಸ್ವಾಮಿಗಳು ಹೋಗ್ಬಿಟ್ರಲ್ಲ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಇರಲಿ ಅಂತ ಇಸ್ಕೊಂಡೆ. 4 ವರ್ಷ ಆಯ್ತು ಬಂದು ಇಲ್ಲಿದ್ದ ಯಪ್ಪ. ಬಂದವನು ಏನು ಮಾಡಿಬಿಟ್ಟ, ನಾನು 4 ವರ್ಷದಿಂದ ಸೇವ್ ಮಾಡಿದೆ, ನೀನೇನು ಮಾಡಿದೆ ಅನ್ನೋಕ್ಕೆ ಶುರುವಾಯಿತು. ನಾನೇನು ಮಾಡಿದೆ, ಏನು ಮಾಡ್ಬೇಕು ಸ್ವಾಮೀಜಿ, ಏನು ಮಾಡಬೇಕು ನಿನಗಿಲ್ಲ, ನನಗೇನ ಒಂದು ಆಧಾರ ಮಾಡು, ಜಮೀನು ನನ್ನ ಹೆಸ್ರಿಗೆ ಅದನ್ನು ಬರೀ, ನಂದನ್ನೋದೇನಿಲ್ಲ, ನಾನು ಹೋಗ್ತೀನಿ ಅಂತ ಶುರುವಾಯಿತು. ನೀನು ಹೋಗ್ತೀನಿ ಅಂತ ಶುರುವಾದ್ರೆ ನೀನು ಹೆಂಗೆ ಜಮೀನು ಬರೆಯೋದು, ನೀನು ಯಾವತ್ತಿದು ಹೋಗೋಣ, ನೀನು ಹೋಗಂಗಿದ್ರೆ ಹೊಟ್ಟೋಗ್ಬಿಡು ಅಂದೆ. ಆಮೇಲೆ ಇಲ್ಲ ಹಂಗೆ ಅಂತ ಮಾಡಿಬಿಟ್ಟು ಏನು ಮಾಡ್ರು, ಇವರೆಲ್ಲ ಒಂದು 4 ಜನ ಇದ್ದಾರೆ ಟೆಸ್ಟಿಗಳು. ಅವರೆಲ್ಲ ಸ್ವಾಮಿಗಳಿಗೆ ಹುಮ್ಮಸ್ಸ ಕೊಟ್ಬಿಟ್ಟು ಟೆಸ್ಟ್ ಮಾಡಿಬಿಡೋಣ, ಟೆಸ್ಟ್ ಮಾಡಿಬಿಟ್ಟು ಆಶ್ರಮ ನಡೆಸ್ಕೊಂಡು ಹೋಗಲಿ, ಇದೆಲ್ಲ ನಾಳೆ ದಿವಸ ಯಾರ್ಯಾರೋ ಬರ್ತಾರೆ ಯಾರ್ಯಾರೋ ಹೋಗ್ತಾರೆ ಅಂತ ನಮ್ಮ ಕಡೆಯವ್ರು ಯಾರೂ ಬರ್ತಾ ಇರಲಿಲ್ಲ, ಸ್ವಲ್ಪ ನಿಂತೋಗ್ಬಿಟ್ಟಿದ್ರು. ಟೆಸ್ಟ್ ಮಾಡು ಅಂತ ಭಾಳ ಬಲವಂತ ಮಾಡಿದ್ರು ನನಗೆ. ಇಲ್ಲ ಸ್ವಾಮಿಗಳೇ ಹಂಗೆ ಮಾಡೋಕ್ಕಾಗಲ್ಲ, ಟೆಸ್ಟ್ ಮಾಡಿಬಿಟ್ರೆ ಇನ್ನೊಂದು ಟೆಸ್ಟ್ ಇದೆ, ನಮ್ಮ ಅಣ್ಣನ ಮಗ ಒಬ್ಬ ಇದ್ದಾನೆ, ಅವನು ಟೆಸ್ಟ್ ಮಾಡಿದ್ದಾನೆ, ಅವ್ರು ಬಂದು ಗಲಾಟೆ ಮಾಡಿದ್ರು, ನೀವೇನು ಮಾಡ್ತೀರ, ಇಲ್ಲ ಅವರೆಲ್ಲ ಏನಿಲ್ಲ, ಅದೆಲ್ಲ ಹೋಯ್ತು ಹಿಂದಿನ ಕಾಲಕ್ಕೆ, ನಾವು ಟೆಸ್ಟ್ ಮಾಡೋಂಗಿದ್ರೆ ನಾವು ಬರ್ಕೊಡಮ್ಮ, ಟೆಸ್ಟ್ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಟೆಸ್ಟ್ ತಾನೇ ನಡೆಸ್ಕೊಂಡು ಹೋಗಲಿ, ಆಶ್ರಮ ಹಾಳಾಗ್ತದಲ್ಲ ಅಂದ್ಬಿಟ್ಟು ಕರ್ಕೊಂಡೋದ್ರು. ಹೋದೆ ಇವ್ರ ಜೊತೆಗೆ. ಹೋಗ್ಬಿಟ್ಟು ಏನು ಮಾಡಿದ್ರು, ಗುರುಬಂಡೆ ಕರ್ಕೊಂಡು ಹೋಗಿದ್ದಾರೆ ನನ್ನನ್ನು ಬರ್ಸೋಕ್ಕೆ. ಅಲ್ಲಿ ಒತ್ತಕ್ಕಾಲ ಇಳಕ್ಕೆಲ್ಲ ಹಂಗೂ ಎತ್ಕೊಂಡು ಚೇರಾಗಿ ಎತ್ಕೊಂಡೋಗಿ ಸೈನ್ ಹಾಕಮ್ಮ ಅಂದರು, ಹಾಕ್ಬಿಟ್ಟೆ. ಇವಾಗ ಏನಾಗಿದೆ, ಅವರು ಮಾಡಿರೋ ಕೆಲಸ ಎಲ್ಲ ಟೆಸ್ಟಿಗೆ ಬರೆದಿದ್ದೀನಿ. ಒಂದೇ 1 ಎಕರೆ ಜಾಗ ಐತೆ, ಅದನ್ನು ನಮ್ಮ ಗುರು ಸಾಕು ನೋಡ್ಗ, ಅವನು ಬಿಟ್ಬಿಡಿ ಅದನ್ನೇನು ಮಾಡಬೇಡಿ ಅಂತ ಹೇಳ್ತಾನೆ ಇದ್ದೀನಿ. ಕಡೆ ಕಾಲಕ್ಕೆ ಎಲ್ಲ ಸೇರಿಸ್ಕೊಂಡವ್ರು ಹೆಸ್ರು ಬರ್ಕೊಂಬಿಟ್ಟಿದ್ದಾರೆ. ನನಗೆ ಗೊತ್ತೇ ಇಲ್ಲ, ಎಲ್ಲ ಪೇಪರ್ನಲ್ಲಿ ಮೊಬೈಲ್ ಮೇಲೆ ಹೋಗ್ಬಿಟ್ಟಿದೆ. ಅವರುಗಳೆಲ್ಲ ಫೋನ್ ಮಾಡಿ ಏನಮ್ಮ ಇದು ಏನು ಮಾಡಿದ್ಯಾ ಅಂತ ಅವ್ರು ನನ್ನ ಕೇಳ್ತವ್ರೆ. ನಿರ್ಮಾನಂದ ಸ್ವಾಮಿಗಳ ಕಡೆಯವರೆಲ್ಲ ಕೇಳ್ತವ್ರೆ, ಅಯ್ಯೋ ಏನು ಸ್ವಾಮೀಜಿ ಇದು ಟೆಸ್ಟ್ ಅಂತ ಮಾಡಿಬಿಟ್ಟಲ್ಲ, ನಿನ್ನ ಹೆಸ್ರು ಬರ್ಸ್ಕೊಂಬಿಟ್ಟಿದ್ಯಾ ಅದು. ಇಲ್ಲಮ್ಮ ನನ್ನ ಹೆಸ್ರಲ್ಲಿಲ್ಲ, ಏನಿದು ಟೆಸ್ಟ್ ಮುಖಾಂತರ ನಾನು ಇವತ್ತೇ ಹೋದ್ರು ಹೊರ್ಟೋಗ್ಬಿಟ್ಟು ಟೆಸ್ಟ್ ನಡೆಸ್ಕೊಂಡು ಹೋಗ್ತದೆ ಅಂತ. ಟೆಸ್ಟ್ ಅವ್ರು ಕೇಳಿದರೆ ಎಲ್ಲ ಇವರೆಲ್ಲ ಏನು ಹೇಳ್ತಾರೆ, ಎಲ್ಲ ಸ್ವಾಮಿಗಳ ಹೆಸ್ರಲ್ಲಿ ಐತೆ, ಎಲ್ಲ ಸ್ವಾಮಿಗಳ ಹೆಸ್ರಲ್ಲಿ ಐತೆ ಅಂತ ಹೇಳ್ತಾರೆ. ಅವ್ರನ್ನೂ ಕೇಳಿದೆ, ಸ್ವಾಮಿಗಳ ಏನು ಸ್ವಾಮಿ ಇದು, ಏನು ನಾನು ಮಾಡಿದ್ದೇನು, ನಾನು ಹೇಳಿದ್ದೇನು, ನೀವು ಮಾಡಿರೋದೇನು, ಎಲ್ಲ ನಿಮ್ಮ ಅಪ್ಪನ ಹೆಸ್ರಲ್ಲಿ ಐತೆ ಅಂತ, ನಿನ್ನ ಹೆಸ್ರಲ್ಲಿ ಐತೆ ಅಂತ. ಇಲ್ಲಮ್ಮ ನನ್ನ ಹೆಸ್ರಲ್ಲಿ ಯಾವುದೂ ಇಲ್ಲ, ಎಲ್ಲ ಟೆಸ್ಟ್ ಮುಖಾಂತರ ಐತೆ ಅಂದ. ಹೌದೇನು ಅಂತ ನಾನು, ಇವರೆಲ್ಲ ಇಲ್ಲ ಸ್ವಾಮಿಗಳ ಹೆಸ್ರಲ್ಲಿ ಐತೆ, ಎಲ್ಲ ಹೆಸ್ರು ಬರ್ಕೊಂಬಿಟ್ಟಿದ್ದಾರೆ ಇವರು ಅಂತ ಹೇಳ್ತಾವ್ರೆ. ಆಮೇಲೆ ನಾನೇನು ಮಾಡಿದೆ, ಎಲ್ಲ ಕೇಳಿ ಸಾಕಾಗಿ ನನಗೆ ಟಾರ್ಚ್ ಕೊಡೋ ಶುರುವಾದ. ಗುರು ಪಾಪ ಚಿಕ್ಕರಿಂದ ಬೆಳೆದಿರೋ ಎಲ್ಲ ಹೋಗಿದ್ದ ಬಂದ, ಅವನ್ನ ಓಡಿಸ್ಬಿಡು, ಇದ್ರೆ ಅವನೇ ಇರಬೇಕಿಲ್ಲ ನಾನು ಇರಬೇಕು, ಯಾಕಿರು ಅವನಿಗೆ ಕರ್ಸಿತ್ತು ನೀನು, ಯಾಕೆ ನೀನು ಇದು ಮಾಡಿತ್ತು ಅಂತ ಅದು ಬೇರೆ ಜಗಳ. ಇನ್ನು ಓಂಕಾರ ಜ್ಯೋತಿ ಆಶ್ರಮ ಹಾಗೂ ಮಠದ ಸಾಧ್ವಿ ಜಯಮ್ಮ ಹೆಸರಿನಲ್ಲಿ 1 ಎಕರೆ 10 ಗುಂಟೆ ಜಮೀನು ಆಶ್ರಮ ಕಟ್ಟಡವಿದೆ. ಇದೆಲ್ಲವನ್ನು ಉಮೇಶ್ ಅಲಿಯಾಸ್ ಉಮಾಮಹೇಶ್ವರ್ ಸ್ವಾಮೀಜಿ ಜಯಮ್ಮಗೆ ಅರಿವಿಲ್ಲದೆ ಹಾಗೆ ತನ್ನ ಹೆಸರಿಗೆ ಗಿಫ್ಟ್ ಡೀಡ್ ಮಾಡಿಕೊಂಡಿದ್ದಾನೆಂದು ಜಯಮ್ಮ ಸಂಬಂಧಿಗಳು ಇಂದು ಮಠಕ್ಕೆ ನುಗ್ಗಿ ಉಮಾಮಹೇಶ್ವರ್ ಸ್ವಾಮೀಜಿಯ ಹುಟ್ಟುಹಬ್ಬದ ದಿನವೇ ಕೆಲವು ಮಠಗಳ ಮಠಾಧೀಶರ ಸಮ್ಮುಖದಲ್ಲಿ ಸ್ವಾಮೀಜಿಯನ್ನ ಹಿಡಿದು ಎಳೆದಾಡಿ ತಳ್ಳಾಡಿ ನೂಕುನುಗ್ಗಲು
ಮಾಡಿದರು. ಇದರಿಂದ ಮಠದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು. ಮಾಡಿಲ್ಲಲ್ಲ ಅಂದಾನ ಮಾಡ್ಬೇಕಂತಿತ್ತು. ಅಮ್ಮವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು, ಗುಡಿಬಂಡೆಗೆಲ್ಲ ಕರ್ಕೊಂಡು ಹೋದರು. ನನಗೆ ಹುಷಾರಿರಲಿಲ್ಲ. ಟ್ರಸ್ಟ್ ಮಾಡೋದು ನಿಮ್ಮ ಸಂಬಂಧಿಕರಿಗೆ ಯಾರಿಗೂ ಏನು ಹೇಳಕ್ಕೆ ಹೋಗಬೇಡಿ, ಯಾರೂ ಇಲ್ಲಿ ಬರೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಆಯಿತು ಅಂತ ನಾನು ಸುಮ್ಮನೆ, ಅವ್ರು ನನಗೆ ಬೆದರಿಕೆ ಆಗ್ತಾಯಿದ್ರು. ನಾನು ತಲೆ ಅಳಿಸ್ಕೊಂಡು ಸುಮ್ಮನೆ ಆದೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಏನು ಮಾಡಿದ್ರು, ಟ್ರಸ್ಟ್ ಮಾಡೋ ನೆಪದಲ್ಲಿ ದಾನಪತ್ರ ಅಂತ ಮಾಡ್ಕೊಂಡ್ಬಿಟ್ರು, ಗಿಫ್ಟ್ ಡೀಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಗಿಫ್ಟ್ ಮಾಡಂತ ನಾನು ಯಾರಿಗೂ ಹೇಳಿಲ್ಲ. ಅದು ಅಲ್ಲಿ ಖಾತಾದಲ್ಲಿ ಏನು ಬರ್ತಾ ಇದೆ ಅಂದರೆ ಸ್ವಾಮಿಗಳ ಹೆಸರು ಬರ್ತಾ ಇದೆ, ಟ್ರಸ್ಟ್ ಪರವಾಗಿ ಇವ್ರ ಹೆಸರು ಬರ್ತಾ ಇದೆ. ಅದೇ ಟ್ರಸ್ಟ್ ಮಾಡೋಕ್ಕೆ ಅವರು ಒಪ್ಪಿಲ್ಲ, ಬಲವಂತ ಮಾಡಿ ಇವ್ರು ಕರ್ಕೊಂಡು ಹೋಗಿದ್ದಾರೆ. ಹೇಳ್ತಾ ಇದ್ದಾರೆ, ನಿಮ್ಮ ಸಂಬಂಧಿಕರು ಯಾರೂ ಬರಬಾರ್ದು, ಯಾರೂ ಹೇಳಕ್ಕೆ ಹೋಗಬೇಡಿ, ಅವ್ರು ಯಾರೂ ಇಲ್ಲಿ ಬರೋಂಥ ಅವಶ್ಯಕತೆ ಇಲ್ಲ. ಅವರು ನಮ್ಮ ಸಂಬಂಧಿಕರು ಅಂದರೆ ನಮ್ಮ ಅತ್ತೆಯವರಿಗೆ ಸಂಬಂಧಪಟ್ಟವರು ನಾವು 100 ಜನಗಳಿದ್ದೀವಿ. ನಮಗೆ ಯಾವುದೇ ಆದಂಥ ವಿಷಯಗಳನ್ನ ನಮಗೆ ಮುಟ್ಟಿಸಿಲ್ಲ. ಒಂದು ಬಂದರೆ ನೀವು ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಅವ್ರ ಜೊತೆ ಫೋನಲ್ಲಿ ಮಾತಾಡಬಾರ್ದು. ಟೆಸ್ಟ್ ಮಾಡೋಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಯಾರು ಆಸ್ತಿ ಅಂತ ಟೆಸ್ಟ್ ಮಾಡ್ತಾರೆ. ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ, ಅವ್ರಿಗೆ ಬೆದರಿಕೆ ಹಾಕಿ ಮಾಡಿದ್ದಾರೆ, ಮನವೊಲಿಸಿದ್ದಾರೆ. ನೀವು ಯಾರಿಗೂ ಹೇಳಬೇಡಿ ಅಂತ ಒಂದು ಮಾತುಗಳನ್ನು ಅವ್ರಿಗೆ ಆಡಿದ್ದಾರೆ. ನೀವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ಆಯಿತು ಟ್ರಸ್ಟ್ ಮಾಡ್ತೀರಾ ಅಂತ ಸೈನ್ ಹಾಕಕ್ಕೆ ಹೋದರೆ ಅದನ್ನು ಗಿಫ್ಟ್ ಡೀಡ್ ಆಗಿ ಮಾಡ್ಕೊಂಡಿದ್ದಾರೆ. ಗಿಫ್ಟ್ ಡೀಡ್ ಮಾಡಿಕೊಂಡು ಅದಕ್ಕೆ ಸೈನ್ ಹಾಕೋ. ಇನ್ನು ಸಾಧ್ವಿ ಜಯಮಾಳಿಂದ ದೀಕ್ಷೆ ಸ್ವೀಕರಿಸಿದ್ದ ಉಮೇಶ್ ಅಲಿಯಾಸ್ ಉಮಾಮಹೇಶ್ವರ್ ಸ್ವಾಮೀಜಿ ತಾನು ಯಾರಿಗೂ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ಸ್ವತಃ ಜಯಮ್ಮ ಸೂಚನೆ ಮೇರೆಗೆ ಟ್ರಸ್ಟ್ ನೋಂದಣಿ ಹಾಗೂ ಟ್ರಸ್ಟ್ಗೆ ಆಸ್ತಿಯನ್ನು ಗಿಫ್ಟ್ ಡೀಡ್ ಮಾಡಿಕೊಂಡಿದ್ದೇನೆ. ಸ್ವತಃ ಸಾಧ್ವಿ ಜಯಮ್ಮ ಅವರೇ ಬಂದು ಮಾಡಿಸಿಕೊಟ್ಟಿದ್ದಾರೆಂದು ತಿಳಿಸಿದರು. ಅಮ್ಮನೇ ಹೇಳಿ ಮಾಡಿದ್ದು ಖಂಡಿತ ಇಲ್ಲ. ನನಗೇನು ಅವಶ್ಯಕತೆ ಇಲ್ಲ. ನಾನು ಫಸ್ಟಿಗೆ ಹೇಳಿದ್ದೆ, ಅಮ್ಮ 4-5 ವರ್ಷದಿಂದ ಹೇಳ್ತಾ ಇದ್ರು, ಏನಾದರೂ ನಿನ್ನ ಹೆಸರಿಗೆ ಮಾಡ್ಕೊಪ್ಪ ಅಂತ. ನನಗೆ ಬೇಡ ಅಂತ ಹೇಳಿದೆ. ಆದರೂ ಮತ್ತೆ ಹೇಳಿದ್ದೆ, ನಾನೇ ಹೇಳಿದೆ, ಹಾಗೇನಾದಿದ್ರು ಟ್ರಸ್ಟ್ ಮಾಡಿ ಅಮ್ಮ, ಟ್ರಸ್ಟ್ ಮಾಡಿ ಬೇಕಾದ್ರೆ ನಾನು ನಮ್ಮ ಅದಕ್ಕೆ ಸಂಬಂಧಪಟ್ಟ ಕೆಲವರು ಇಲ್ಲಿದ್ದ ಲೋಕಲ್ ಯಾರಿದ್ದಾರೆ ಚಿಕ್ಕಬಳ್ಳಾಪುರ ಅವರನ್ನೆಲ್ಲ ಹಿಡ್ಕೊಂಡು ಈ ಥರ ಮಾಡಿ ಗುರುಗಳೇ ಅಂತೇಳಿ ನಮ್ಮ ಲಕ್ಷ್ಮೀನಾರಾಯಣ ಇದ್ದಾರೆ ಇಲ್ಲಿ ಅಡ್ವೊಕೇಟು, ಅವ್ರ ಹತ್ರ ಮಾರ್ಗದರ್ಶನ ತಗೊಂಡು ಅವ್ರು ಈ ರೀತಿ ಮಾಡಿಕೊಂಡು ಹೋಗ್ಬೋದು ಅಂತ ಈ ಥರ ಮಾಡಿದೆ. ಬಿಟ್ಟರೆ ನನ್ನ ಹೆಸರಿಗಿಲ್ಲ, ಟ್ರಸ್ಟ್ ಹೆಸರಲ್ಲೇ ಇದೆ, ಟ್ರಸ್ಟಿಗೆ ಇದೆ, ಟ್ರಸ್ಟ್ ಹೆಸರಲ್ಲಿದೆ ಇದೆಲ್ಲ ಪ್ರತಿಯೊಂದು. ನಾನು ಅದರ ಅಧ್ಯಕ್ಷನ ಮಾಡಿದ್ದಾರೆ ಇವರು. ಆ್ಯಕ್ಚುಲಿ ಟ್ರಸ್ಟ್ ಎಲ್ಲ ಖಂಡಿತ ಬಲವಂತ ಇಲ್ಲ. ಮನೆ ಬಂದಾದರೆ ನೋಡ್ಬೋದು, ರೆಕಾರ್ಡ್ ಎಲ್ಲ ಇದೆ, ರೆಕಾರ್ಡ್ ಇದೆ, ಪ್ರತಿಯೊಂದು ರೆಕಾರ್ಡ್ ಇದೆ, ನೀವು ತೋರಿಸ್ಬೋದು, ಎಲ್ಲ ನೋಡ್ಬೋದು ನೀವು. ಆದರೆ ಎಡೆಯಲ್ಲಿ ಇಲ್ಲಿ ಒಂದು ನಾನು ಯಾವಾಗ ಅಂತ ಹೇಳಿದ್ರೆ ಅಮ್ಮನ ಹುಷಾರಿಲ್ಲ ಅಂತ ಹೇಳಿದಾಗ ಬೆಳಿಗ್ಗೆ ನಾನು ನಮ್ಮ ಸೀನಣ್ಣ ಇದ್ದಾರೆ ಕಾರ್ಯದರ್ಶಿಗಳು, ಅವರಿಗೆ ಹೇಳಿದಾಗ ಇವರು ಆಂಬ್ಯುಲೆನ್ಸನ್ನು ಕರೆಸಿದ ಅಮ್ಮ ಇಲ್ಲಿ ಹಿಡಿದ್ರು, ಇವರು ಪಾರ್ಥಸಾರಥಿ ಬರಬೇಕು ಅಂತ. ಆಯಿತು ಅಂತೇಳಿ ಕಾದೆವು. ಮತ್ತು ಸುಮಾರು ಹೊತ್ತಾದಮೇಲೆ ಲಕ್ಷ್ಮೀನಾರಾಯಣ ಅಂಥೇಳಿ ಮತ್ತು ಇವರು ಪಾರ್ಥಸಾರಥಿ ಎಲ್ಲ ಬಂದಮೇಲೆ ಅಮ್ಮನನ್ನು ಕರ್ಕೊಂಡು ಹೋದಾಗ ಇಲ್ಲಿ ಸ್ವಲ್ಪ ಗಲಾಟೆ ಮಾಡಿದರು. ಎಲ್ಲಿ ನಮ್ಮ ಇದು ದ್ವಾರದ ಹತ್ರನೇ ಅವರು ಕೆಟ್ಟದಾಗಿ ಬೈದರು ನಮಗೆ. ಅದನ್ನು ನನ್ನ ಬಾಯಲ್ಲಿ ಹೇಳಕ್ಕೆ ಒಳ್ಳೆಯದಾಗೋದಿಲ್ಲ, ಅದು ಬೇಕಾದ್ರೆ ರೆಕಾರ್ಡ್ ಇಲ್ಲದೆ ನಿಮಗೆ ಕಳಿಸ್ಬೋದು. ಅದು ಕೆಟ್ಟ ಭಾಷೆಯಲ್ಲಿ ಬೈದುಬಿಟ್ಟು ನಿನ್ನನ್ನು ಮರ್ಡರ್ ಮಾಡಿಬಿಡ್ತೀನಿ, ಚಿಗಿದು ಬಿಡ್ತೀನಿ ಅಂತೇಳಿ ಈ ಥರ ಎಲ್ಲ ಮಾತಾಡಿದ್ದಾರೆ ಅವರೆಲ್ಲ. ಒಟ್ಟಿನಲ್ಲಿ ಸಾಧ್ವಿ ಸೇವೆಗೆಂದು ಬಂದ ಸಾಮಾನ್ಯ ವ್ಯಕ್ತಿಯೋರ್ವ ಮಠದ ಪೀಠಾಧಿಪತಿಯಾಗಿ ಬಂದು ಕೊನೆಗೆ ಟ್ರಸ್ಟ್ನ ನೋಂದಣಿ ನೆಪದಲ್ಲಿ ಮಠದ ಸಾಧ್ವಿಯ ಆಸ್ತಿಯನ್ನು ಟ್ರಸ್ಟ್ಗೆ ಮಾಡಿಸಿಕೊಂಡಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ.
ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.